ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ನಾವು ಅಳೋದ್ರಿಂದ ಏನೆಲ್ಲ ಲಾಭ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ನೀವೆಲ್ಲ ನೋಡೇ ಇರ್ತೀರ, ಎಲ್ಲರೂ ತುಂಬ ಕೋಪ ಬಂದಾಗ, ದುಃಖ ಆದಾಗ, ಬೇಜಾರಾದಾಗ ಜೋರಾಗಿ ಅಳ್ತಾ ಇರ್ತಾರೆ. ಆದರೆ ಇದನ್ನೆಲ್ಲ ನಾವೇನಂತೀವಿ, ದೌರ್ಬಲ್ಯದ ಸಂಕೇತ ಅಂತ ಹೇಳ್ಬಿಟ್ಟು ಕರಿತೀವಿ. ತುಂಬ ಅಳೋದ್ರಿಂದ ಕೆಲವೊಂದು ಲಾಭಗಳಿದ್ದಾವೆ, ಅವೇನಂತ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ, ನಾವು ತುಂಬ ಅಳೋದ್ರಿಂದ ನಮ್ಮ ಕಣ್ಣು ಕ್ಲೀನ್ ಆಗುತ್ತೆ. ಹೇಗೆ ಅಂದರೆ, ನಮ್ಮ ಕಣ್ಣಲ್ಲಿ ಲೈಸೋಸೋಮ್ ಎನ್ನುವಂತಹ ಒಂದು ಕಿಣ್ವ ಇರುತ್ತೆ. ಈ ಕಿಣ್ವ ನಮ್ಮ ಕಣ್ಣಲ್ಲಿರೋ ಡಸ್ಟನ್ನೆಲ್ಲ ಹೊರ ಆಗೋಕ್ಕೆ ಹೆಲ್ಪ್ ಮಾಡಿ ನಮ್ಮ ಕಣ್ಣನ್ನು ಸ್ವಚ್ಛಗೊಳಿಸುತ್ತೆ. ನೆಕ್ಸ್ಟ್ ಏನಂದರೆ, ನಮಗೆ ಒಂದು ಆತ್ಮವಿಶ್ವಾಸ ಅನ್ನೋದು ಬೆಳೆಯುತ್ತೆ. ನಮ್ಮ ಮನಸ್ಸಲ್ಲಿರೋ ನೋವು, ದುಃಖ, ಆಲೋಚನೆಗಳು ಎಲ್ಲವನ್ನು ನಾವು ಕಣ್ಣೀರಿನ ಮೂಲಕ ಹೊರಗೆ ಹಾಕಿದಾಗ ನಮಗೆ ಒಂದು ಆತ್ಮವಿಶ್ವಾಸ ಅನ್ನೋದು ಬೆಳೆಯುತ್ತೆ. ಮತ್ತು ನಾವು ಅಳುವಾಗ ನಮಗೆ ಆಕ್ಸಿಟೋಸಿನ್ ಮತ್ತು ಎಂಡಾರ್ಫಿನ್ ಎನ್ನುವಂತಹ 2 ರಾಸಾಯನಗಳು ಬಿಡುಗಡೆಯಾಗುತ್ತೆ. ಈ ರಾಸಾಯನಗಳು ಬಿಡುಗಡೆಯಾದಂತಹ ಟೈಮಲ್ಲಿ ನಮ್ಮ ದೈಹಿಕ ಹಾಗೂ ಮಾನಸಿಕ ಒತ್ತಡನೂ ಕಡಿಮೆಯಾಗಿ ನಮ್ಮ ದೈಹಿಕ ಮತ್ತು ಮಾನಸಿಕ ನೋವು ಕೂಡ ಕಡಿಮೆಯಾಗುತ್ತೆ. ನಮ್ಮ ನೋವೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ, ಮನಸ್ಸಿಗೆ ಹಗುರವಾದ ಭಾವನೆ ಬರುತ್ತೆ, ರಿಲ್ಯಾಕ್ಸ್ ಅನ್ನೋ ಒಂದು ಫೀಲ್ ಬರುತ್ತೆ. ಮತ್ತು ನಾವು ಕಣ್ಣೀರಿನ ಮೂಲಕ ನಮ್ಮ ದುಃಖವನ್ನೆಲ್ಲ ಹೊರ ಹಾಕಿದಾಗ ನಮ್ಮ ಮನಸ್ಸಿಗಿರುವ ಒತ್ತಡ ಕಮ್ಮಿಯಾಗಿ ನಮಗೆ ನಿದ್ರೆ ಕೂಡ ಚೆನ್ನಾಗಿ ಬರುತ್ತೆ.